ಆರ್ ಅಶೋಕ್ ಆಟಕ್ಕೆ ಕಾಂಗ್ರೆಸ್ ಬ್ರೇಕ್, ಕೈಗೆ ಸಾಥ್ ಕೊಟ್ಟಿದ್ದಕ್ಕೆ ಯತ್ನಾಳ್, ಕಮಲದೊಳಗೆ ಭುಗಿಲಿಳ್ತು ಬೆಂಕಿ. ವಿಪಕ್ಷ ನಾಯಕ ಆರ್ ಅಶೋಕ್ ಇವರು ಈ ಹಿಂದಿನ ಸಿದ್ದರಾಮಯ್ಯನವರ ತರ ಪ್ರಬಲ ವಿಪಕ್ಷ ನಾಯಕ ಅಂತೇಳಿ ಯಾವ ಆಂಗಲ್ ನಲ್ಲೂ ಅನ್ನಿಸ್ತಿಲ್ಲ. ಇವರು ಮಾಡೋ ಆರೋಪಗಳಲ್ಲಿ ಪ್ರಬಲ ಸಾಕ್ಷ್ಯ ಅಂಕಿಅಂಶಗಳಿರಲ್ಲ, ಎಲ್ಲ ಮೇಲ್ಮೇಲೆ ಆರೋಪಗಳನ್ನ ಮಾಡ್ತಿದ್ದಾರೆ. ಸುಳ್ಳು ಪುಳ್ಳು ಆರೋಪಗಳನ್ನ ಮಾಡಿ ನಗೆ ಪಾಟೀಲ್ಗೆ ಈಡಾಗುತ್ತಿದ್ದಾರೆ ಅನ್ನೋ ಆರೋಪಗಳು ಇವರ ಮೇಲಿವೆ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಅವರು ಇವರೆಲ್ಲ ಡೈರೆಕ್ಟ್ ಆಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಟಕ್ಕೆ ಚಿಕ್ಕಿಡಲು ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಅತಿ ದೊಡ್ಡ ದಾಖಲೆಯನ್ನೇ ಹೊರಗಿಡಲು ಮುಂದಾಗಿದೆ. ಹಾಗಾದ್ರೆ ಏನದು ದಾಖಲೆ? ಕೈಗೆ ಸಾಥ್ ಕೊಟ್ಟಿದ್ದಕ್ಕೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಕೊಟ್ಟಿದ್ದ 5ಕ್ಕೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಜನಪರ ಅಭಿವೃದ್ಧಿ ಪರ ಸರ್ಕಾರ ಅನ್ನೋ ಕ್ರೆಡಿಟ್ ಅನ್ನ ಗಿಟ್ಟಿಸಿಕೊಂಡಿದೆ. ಆದ್ರೆ ಬಿಜೆಪಿಗರ ಹೊಟ್ಟೆ ಕಿಚ್ಚಿಗೆ ಮಾತ್ರ ಮದ್ದೇ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ದಿವಾಳಿಯಾಗುತ್ತೆ, ಸರ್ಕಾರ ಈಗಾಗಲೇ ಪಾಪರ್ ಆಗಿದೆ ಅಂತೇಳಿ ಅಂಕಿ ಅಂಶಗಳೇ ಇಲ್ಲದೆ ವಿಪಕ್ಷ ನಾಯಕ ಆರ್ ಅಶೋಕ್ ಪುಗಸಟ್ಟೆ ಆರೋಪ ಮಾಡಿದ್ರು. ಮತ್ತೊಂದು ಕಡೆ ಈ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ 40% ಕಮಿಷನ್ ನಡೀತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು. ಅದರಂತೆ ಈಗ ಬಿಜೆಪಿ ನಾಯಕರು ಸಿದ್ದು ಸರ್ಕಾರದಲ್ಲಿ 50%, 60% ಕಮಿಷನ್ ನಡೀತಾ ಇದೆ ಅಂತೇಳಿ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಿದ್ದಾರೆ. ಜೊತೆಗೆ ಒಂದು ಕಡೆ ಸರ್ಕಾರ ಪಾಪರ್ ಆಗಿದೆ ಅಂತೇಳೋ ಆರ್ ಅಶೋಕ್ ಅವರು ಮತ್ತೊಂದು ಕಡೆ ರಾಹುಲ್ ಗಾಂಧಿಗೆ ಕಪ್ಪು ಕಾಣಿಕೆ ಸಲ್ಲಿಸಲು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತೇಳಿ ವಿನಾಕಾರಣ ದೂರುತ್ತಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಹೈಕಮಾಂಡ್ ಆರ್ ಅಶೋಕ್ ಅವರಿಗೆ ಬಿಸಿ ಮುಟ್ಟಿಸಿದೆ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಆರ್ ಅಶೋಕ್ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ, ಇವರ ಕಾರ್ಯವೈಖರಿ ನಿರೀಕ್ಷಿತ ಮಟ್ಟದಲ್ಲಿಲ್ಲ ಅಂತೇಳಿ ಕೆಲ ರಾಜ್ಯ ಬಿಜೆಪಿ ನಾಯಕರೇ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಇವರ ಸ್ಥಾನಕ್ಕೆ ಕಾರ್ಕಳದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರನ್ನ ನೇಮಕ ಮಾಡಬಹುದು ಅನ್ನೋ ಗುಸುಗುಸು ಕೂಡ ಕೇಳಿ ಬರ್ತಿದೆ. ಇದು ಅರಿವಿಗೆ ಬಂದಿದ್ದೇ ತಡ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮತ್ತೊಂದು ಗೂಬೆ ಕೂರಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಡಿಕೆ ಸುರೇಶ್ ಪರ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಪ್ರಚಾರ ನಡೆಸಿದ್ರು. ಡಿಕೆ ಸುರೇಶ್ ಗೆದ್ರೆ ಸಿದ್ದರಾಮಯ್ಯ ಗೆದ್ದಂತೆಯೇ ಲೆಕ್ಕ ಅಂತೇಳಿ ಸಿದ್ದರಾಮಯ್ಯ ಬಹಿರಂಗ ವೇದಿಕೆಯಲ್ಲೇ ಘೋಷಿಸಿದ್ರು. ಹೀಗಿದ್ರು ಆರ್ ಅಶೋಕ್ ಅವರು ಅದ್ಯಾವ ಆಧಾರದ ಮೇಲೆ ಇಂಥ ಪುಗಸೊಟ್ಟೆ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಇವರ ಕುರ್ಚಿ ಉಳಿಸಿಕೊಳ್ಳೋ ತಂತ್ರಗಾರಿಕೆನಾ ಅಥವಾ ಹತಾಶೆಯ ಮಾತುಗಳ ಅನ್ನೋ ಅನುಮಾನಗಳು ಇದೀಗ ರಾಜ್ಯದ ಜನರನ್ನ ಕಾಡ್ತಾ ಇವೆ. ಆರ್ ಅಶೋಕ್ ಅವರ ವಿರುದ್ಧ ಗಂಭೀರ ಆರೋಪ. ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಸಾಕ್ಷಿ ಸಮೇತ ಗಂಭೀರ ಆರೋಪ ಮಾಡಬೇಕು, ಹಾಗೇನೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು. ಆದ್ರೆ ವಿಪರ್ಯಾಸ ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರೇ ಇದೀಗ ಆರ್ ಅಶೋಕ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಬಗರ್ ಹುಕುಂ ಅಡಿಯಲ್ಲಿ ಫಲಾನುಭವಿಗಳಿಗೆ 2500 ಎಕರೆ ಗೋಮಾಳದ ಹಂಚಿಕೆಯಲ್ಲಿ ಆರ್ ಅಶೋಕ್ ಅವ್ಯವಹಾರ ನಡೆಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತೇಳಿ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ಮುಖ್ಯಸ್ಥ ಮತ್ತು ಮಾಜಿ ಎಂಎಲ್ಸಿ ರಮೇಶ್ ಬಾಬು ಆಗ್ರಹಿಸಿದ್ದಾರೆ. ಈ ಕುರಿತು ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡಿದ್ದ ರಮೇಶ್ ಬಾಬು, ಆರ್ ಅಶೋಕ್ ಅವರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿದ್ದಾಗ ಕೆಂಗೇರಿ ಹೋಬಳಿಯ ಬಿಎಂ ಕಾವಲಿಗೆ ಸಂಬಂಧಪಟ್ಟಂತೆ 2500 ಎಕರೆ ಭೂಮಿ ಹಂಚಿಕೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿವೆ. ಆರ್ ಅಶೋಕ್ ಅವರ ಮೇಲೆ ಬಿಎಂಟಿಎಫ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಆಗಬಾರದು ಅಂತೇಳಿ ಅವರು ತಡೆಯಾಜ್ಞೆ ತಂದಿದ್ರು. ತಮ್ಮ ಮೇಲೆ ಬಂದಿರುವ ಆರೋಪಗಳಿಗೆ ಉತ್ತರಿಸುವ ಶಕ್ತಿ ಅವರಿಗಿಲ್ಲ ಅಂತೇಳಿ ರಮೇಶ್ ಬಾಬು ಕುಟುಕಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುವವರು ಆರೋಪಗಳಿಂದ ಮುಕ್ತವಾಗಿರಬೇಕು. ಆದ್ರೆ ಆರ್ ಅಶೋಕ್ ಆರೋಪ ಮುಕ್ತರಾಗಿದ್ದಾರೆಯೇ? ಸರ್ಕಾರವನ್ನ ಪ್ರಶ್ನಿಸುವ ನೈತಿಕತೆ ಉಳಿಸಿಕೊಂಡಿದ್ದಾರೆಯೇ ಅಂತೇಳಿ ಪ್ರಶ್ನಿಸಿರೋ ರಮೇಶ್ ಬಾಬು, ಬಗರ್ ಹುಕುಂ ಜಮೀನು ಹಂಚಿಕೆ ಹಗರಣದ ಕುರಿತು ಕಾಂಗ್ರೆಸ್ ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ಹೀಗೆ ಕಾಂಗ್ರೆಸ್ ನಾಯಕರು ಆರ್ ಅಶೋಕ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದೇ ತಡ ಇತ್ತ ವಿಪಕ್ಷ ನಾಯಕನ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ಕೆಲವು ಜ್ವಲಂತ ಸಮಸ್ಯೆಗಳು ಸೇರಿದಂತೆ ಸ್ವಪಕ್ಷ ಬಿಜೆಪಿಗರ ಲೂಪ್ ಹೋಲ್ಸ್ಗೆ ಸಂಬಂಧಿಸಿದ ಕೆಲ ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕೆ ಸ್ಪಂದಿಸುವುದಾಗಿ ಅಮಿತ್ ಶಾ ಕೂಡ ಹೇಳಿ ಯತ್ನಾಳ್ಗೆ ವಾಪಸ್ ಪತ್ರ ಬರೆದಿದ್ದಾರೆ. ಈ ಬೆಳವಣಿಗೆ ಆರ್ ಅಶೋಕ್ ಸೇರಿದಂತೆ ರಾಜ್ಯದ ಕೆಲ ಘಟಾನುಘಟಿ ನಾಯಕರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತೆ ಮಾಡಿದೆ. ಹಾಗಾದ್ರೆ ಸರ್ಕಾರ ಸದ್ಯದಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧವೇ ತನಿಖೆ ನಡೆಸುತ್ತಾ? ತನಿಖೆ ನಡೆಸಿ ಆರೋಪ ಸಾಬೀತಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಜೈಲು ಪಾಲಾಗ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.